ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲ ಸುಗಂಧ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸಂಘ, ಈ ಸಂಘ ಅಲ್ಕಟ್ ಸಂಘ ಅಂತ ಹೇಳ್ತಾ ಇದ್ದೀವಿ. ಈ ಸಂಘ ಬೇವರ್ಸಿ ಸಂಘ ಅಂತ ಕೂಡ ಹೇಳ್ತಾ ಇದ್ದೀವಿ. ಈ ಸಂಘದಲ್ಲಿ ವ್ಯವಹಾರ ಯಾವುದೇ ಒಂದು ನೀಟ್ನೆಸ್ ಇಲ್ಲ. ಒಬ್ಬ ಮಹಿಳೆ ಸಂಘದಲ್ಲಿ ಇದ್ದು, ಒಬ್ಬ ಮಹಿಳೆ ಕುಂದಾಪುರದವರು ಬಿಟ್ಟು ಈಗ 8 ವರ್ಷ ಆಗಿದೆ. ಯಾಕೆ ಬಿಟ್ರಿ ಮೇಡಮರೇ ನೀವು ಸಂಘವನ್ನು ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ. ಈ ಆಡಿಯೋ ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮಗೆ ಕೂಡ ಶಾಕ್ ಆಗ್ಬೋದು. ಈ ದಗಲ್ಬಾಜಿ ದಂಧೆಕೋರರು ಯಾವ ರೀತಿ ಜನಗಳಿಗೆ ಮಕ್ಮಲ್ ಟೋಪಿ ಹಾಕ್ತಾರೆ. ನಾವು ಎಷ್ಟು ಬಡ್ಕೊಂತೀವ್ರಿ. ಎಲ್ಲ ಸ್ಕ್ರಿಪ್ಟೆಡ್ ನೋ ಸ್ಕ್ರಿಪ್ಟೆಡ್ ದಾಖಲಾತಿ ಕೊಡ್ತೀವಿ ಸ್ವಾಮಿ. ಇದೇ ನನ್ನ ಸಂಘದಲ್ಲಿ, ನಾನು ಸಂಘದಲ್ಲಿರ್ತಕ್ಕಂಥ ಸದಸ್ಯ, ನನ್ನ ಸಂಘದಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ ಇದ್ರ ಬಗ್ಗೆ ಸಮೇತ ನಿಮಗೆ ದಾಖಲಾತಿ ಕೊಡ್ತೀನಿ. ಆ ಹೆಣ್ಣ ಮಗಳು 8 ವರ್ಷ ಹಿಂದೆ ಎಚ್ಚೆತ್ಕೊಂಡು ಸಾಲ ತೀರಿದ್ರೆ ಸಮೇತ ದುಡ್ಡು ಕಟ್ಸ್ಕೊತಕ್ಕಂಥದ್ದು ಯಾವುದಾದ್ರೂ ಬ್ಯಾಂಕಲ್ಲಿ ಅಥವಾ ಯಾವುದಾದ್ರೂ ಸಂಘದಲ್ಲಿ ಇದೆಯಾ ನಿಯಮ? ಈ ಆಡಿಯೋ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗುತ್ತೆ. ನಿಮಗೂ ಸಹ ಹೀಗೆ ಆಗಿದ್ದರೆ ದಯವಿಟ್ಟು ಈ ಸಂಘವನ್ನು ತೊರೆದು ಬನ್ನಿ. ಈ ನಿಮಗೆ ಬೇರೆ ಯಾವ ರೀತಿ ಸಾಲ ತಗೋಬೋದು ಅದೇ ಬ್ಯಾಂಕಲ್ಲಿ, ಅಂದರೆ ಬೇರೆ ಬ್ಯಾಂಕಲ್ಲಿ, ಈ SKRDP ಬ್ಯಾಂಕ್ ಅಲ್ಲ ರೀ, SKRDP ಸಂಘ ಅಲ್ಲ ರೀ, ಬ್ಯಾಂಕಲ್ಲಿ ಯಾವ ರೀತಿ ಸಾಲ ತಗೋಬೋದು ಎಂಬುದರ ಬಗ್ಗೆ ಮೇಡಮ್ ಅವರು ಕೂಲಂಕುಷವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿರ್ತಕ್ಕಂಥ ಆಡಿಯೋ ಆಗ್ತದೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಜನ ಜಾಗೃತಿಗೋಸ್ಕರ ನಮಗೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅವ್ರ ಮೇಲೆ ಭಕ್ತಿ ಇದೆ ಸ್ವಾಮಿ. ಆದರೆ ಆ ಭಕ್ತಿಗೆ ದ್ರೋಹ ಮಾಡಿರ್ತಕ್ಕಂಥದ್ದು ಧರ್ಮಸ್ಥಳದ ಹೆಗ್ಡೆ ಸಂಘದ ಪರಿವಾರದವರು. ಸರ್, ಎಲ್ಲರೂ ಬಂದರು, ಅಧಿಕಾರಿಗಳು ತಿಂದಾರೋ ಹೆಗ್ಡೆ ತಿಂದಾರೋ ನಮಗಂತೂ ಗೊತ್ತಿಲ್ಲ. ಬಟ್ ದಾಖಲಾತಿ ಕೊಡಲಿಲ್ಲ ಅಂದರೆ ಯಾರು ಹೊಣೆ? ಅಧ್ಯಕ್ಷನೇ ಹೊಣೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಸ್ನೇಹಿತರೆ, ನಿಮಗೆ ಜಾಗೃತಿ ಇರಲಿ, ಎಚ್ಚರಿಕೆ ಇರಲಿ. ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು. ಲಾಸ್ ಮಾಡ್ಕೋಬೇಡಿ. ಇದರಲ್ಲಿರ್ತಕ್ಕಂಥದ್ದು ಬರೀ ಬಡವರು, ಶ್ರೀಮಂತರು ಯಾರು ಇಲ್ಲ ಸ್ನೇಹಿತರೆ. ನಾವು ಎಷ್ಟು ಮುನ್ನೆ ನೀವು ಷಡ್ಯಂತ್ರ ಮಾಡ್ತಿದ್ದೀರಿ, ಹಾಗೆ ಈಗೆಲ್ಲ ಕಾಮೆಂಟ್ ಆಗ್ತಾಯಿದ್ದೀರಿ. ಒಳ್ಳೆಯದು, ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ. ನಮಗೇನು ಜನ ಜಾಗೃತರಾಗಬೇಕು, ಎಚ್ಚೆತ್ಕೋಬೇಕು. ನಿಮ್ಮ ಬುಕ್ಕ ಚೆಕ್ ಮಾಡಿ, ಕರೆಕ್ಟ್ ಇದ್ದರೆ ಕಟ್ಕೊಂಡು ಹೋಗಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ನಮ್ಮದು ಯಾವುದೇ ಒಂದು ಪಿತೂರಿ ಇಲ್ಲ ಸ್ವಾಮಿ. ನಿಮ್ಮ ದುಡ್ಡಿಗೆ ನೀವೇ ಹೊಣೆಗಾರರು. ಅದಕ್ಕೋಸ್ಕರನೇ ಹೇಳ್ತಕ್ಕಂಥದ್ದು. ನಮಸ್ಕಾರ. ಈಗ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸಂಘ ಬಿಟ್ಟ ಮೇಲೆ ಏನು ಮಾಡಬೇಕು, ಸಂಘದಲ್ಲಿ ಇದ್ದಾಗ ಏನು ಚೆಕ್ ಮಾಡಬೇಕು, ಏನು ಬಿಡಬೇಕು ಎಂಬುದರ ಬಗ್ಗೆ ಇದರಲ್ಲಿ ನಿಮಗೆ ಮಾಹಿತಿ ಖಂಡಿತವಾಗಿ ಸಿಗುತ್ತೆ. ನಮಸ್ಕಾರ ಮೇಡಮರ. ನಮಸ್ಕಾರ ಮೇಡಮರ. ನಮಸ್ಕಾರ. ನಮಸ್ತೆ ಮೇಡಮರ, ಧರ್ಮಸ್ಥಳ ಸಂಘದಲ್ಲಿ ಇದ್ರಾ ನೀವು ಮೊದಲು? ಹೌದು, ಒಂದು 7-8-10 ವರ್ಷದ ಹಿಂದೆ ನಾನು ಇದ್ದಿದ್ದೆ. ಧರ್ಮಸ್ಥಳ ದುರ್ಗಾ ಸಂಘ ಅಂತ ಇತ್ತು ನಮ್ದು, ಶ್ರೀ ದುರ್ಗಾ ಸಂಘ ಅಂತ ಇತ್ತು. ಧರ್ಮಸ್ಥಳ ಸಂಘದಲ್ಲಿ ಇದ್ದಿದ್ದೆ ನಾನು. ಲಕ್ಷಾಂತರ ರೂಪಾಯಿ ಸಾಲ ತಗೊಂಡು ಮರುಪಾವತಿ ಎಲ್ಲ ಮಾಡ್ತಾನೆ ಇದ್ದೀವಿ. ನಾನೊಂದು ನಿಮ್ದು ಯಾವ ಊರು ಮೇಡಮ್? ಯಾವ ಹೇಳ್ರಿ? ನಮ್ದು ಇಲ್ಲಿ ಕುಂದಾಪುರ. ಕುಂದಾಪುರದಲ್ಲಿ. ಇವಾಗ ಸಂಘದಲ್ಲಿ ಇದ್ದೀರಾ? ಪ್ರೆಸೆಂಟ್ ಇಲ್ವಾ? ಇಲ್ಲ, ನಾನು ಸಂಘ ಬಿಟ್ಟಿದ್ದೀನಿ. ಸಾಲ ಕ್ಲೋಸ್ ಮಾಡಿ ನಾವು ಸಂಘದಲ್ಲಿ ಒಂದು 10 ಜನ ಇದ್ದಿದ್ದೀವಿ. ನಾನು ಬಿಟ್ಟ ತಕ್ಷಣ ಅಷ್ಟು ಜನ ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ನಾನು ಸಂಘದಲ್ಲಿ ಒಂದು ಸಾಲ 50,000 ಕ್ಲಿಯರ್ ಮಾಡಿ ಮತ್ತೆ ಪುನಃ 40 ತಗೊಂಡಾಗ ನನಗೆ ವಾರಕ್ಕೆ 200 ಕಟ್ಲಿಕ್ಕೆ ಬಂತು. ನಾನು ಬೇಗ ಸಾಲ ತೀರಿದ್ರೆ ಒಳ್ಳೇದು ಅಂತ ವಾರಕ್ಕೆ 500 ಕಟ್ತಾ ಇದ್ದೆ. 500 ರೂಪಾಯಿ ಕಟ್ತಾ ಇರುವಾಗ್ಲೇ ನಾನು ಕೇಳ್ತಾ ಇದ್ದೀನಿ, ನಂದು ಸಾಲ ತೀರ್ತ ಅಂದ್ರೆ ಆಲ್ರೆಡಿ ನಾನು ತೀರಿದೆ ನನ್ನ ಪ್ರಕಾರ. ನಮ್ಗೆ ಏನು ಗೊತ್ತಿಲ್ಲ ಅವಾಗ. ಸುವಿಧಾ ಅಂತ ಇತ್ತು ಅವಾಗ, ಏನು ಇಲ್ಲ. ಸುವಿಧಾ ಅಂತ ಒಂದು ಇತ್ತು. ಇವಾಗ ಸೇವಾ ಪ್ರತಿನಿಧಿ ಇರ್ಲಿಲ್ಲ ಅವಾಗ. ಈಗ ಒಬ್ರು ಹೊಸದಾಗಿ ಸೇವಾ ಪ್ರತಿನಿಧಿ ಅಂತ ಒಬ್ರು ಬರ್ತಾ ಇದಾರೆ ನೋಡಿ, ಅವ್ರು ಇರ್ಲಿಲ್ಲ. ಅವಾಗ ಅವ್ರನ್ನ ತಗೊಂಡಿಲ್ಲ. ಆದ್ರೂ ನನಗೇನು ಮಾಹಿತಿ ಕೊಡ್ಲಿಲ್ಲ. ನಂದು ಬಾಕಿ ಎಷ್ಟು, ಅಸ್ಲೆಷ್ಟು ಎಲ್ಲ ಕೇಳ್ತಾ ಇದ್ದೀನಿ ನಾನು. ಬಡ್ಡಿ ಎಷ್ಟು ನಮ್ಗೆ ಆಗ್ತಾ ಇದ್ದೀರಾ ಎಲ್ಲ ಕೇಳಿದ್ರು, ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ನಾನು ಏನ್ ಮಾಡ್ದೆ ಅಂತ ಹೇಳಿದ್ರೆ, ನಿರಂತರ ಅಂತ ಕೊಡ್ತಿದ್ರಲ್ವಾ, ಅದಕ್ಕೆ ಕಾಲ್ ಮಾಡ್ದೆ. ಅದೇನೋ ನಿಮ್ಮ ಸಮಸ್ಯೆ ಇದ್ರೆ ಕಾಲ್ ಮಾಡಿ ಅಂತ ಒಂದು ನಂಬರ್ ಇತ್ತು. ಕಾಲ್ ಮಾಡಿ ನಾನು ಹೇಳಿದ್ದೀನಿ, ನಂಗೆ ಈ ತರ ಆಗ್ತಾ ಇದೆ, ನನ್ಗೇನು ದಾಖಲೆ, ನನ್ಗೆ ಎಷ್ಟು ಬಾಕಿ ಇದೆ ಕೇಳಿದ್ರು ಹೇಳ್ತಾ ಇಲ್ಲ ಇಂಥ ಸಂಘದಲ್ಲಿ ಅಂತ ಹೇಳಿದಾಗ, ನನ್ಗೆ ಅವಾಗ ಒಬ್ರು ವಲಯದಲ್ಲಿ ಒಬ್ರು ಅಧಿಕಾರಿಗಳಂತ ಇರ್ತಿದ್ರು, ವಲಯ ಅಧಿಕಾರಿಗಳು, ಅವರು ಬಂದ್ರು. ನಮ್ಮ ಕಾರ್ಯ
ನಿರಂತರ ಅಂತ ಒಬ್ರು ಇರ್ತಿದ್ರು, ಅವ್ರೊಟ್ಟಿಗೆ ಅವ್ರು ಬಂದ್ಕೊಂಡು ಯಾಕಮ್ಮ ನೀವು ಮುಂದೆ ಕಂಪ್ಲೇಂಟ್ ಮಾಡಿದಿರಿ, ಏನಾಯ್ತು ಅಂತ ಕೇಳಿದ್ರು. ನಾನು ಹೀಗೀಗಾಗಿದೆ, ನಾನು ಕೇಳಿ ಕೇಳಿ ಸಾಕಾಗಿದೆ, ನನ್ಗೆ ಎಷ್ಟು ಬಾಕಿ ಉಂಟಂತ ಕೇಳಿದ್ರು ಹೇಳ್ತಾ ಇಲ್ಲಲ್ಲ ಸರ್, ಮತ್ತೆ ನಾನು ಎಂತ ಮಾಡುದು ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ದಾರೆ, ನೋಡಿ ಅಮ್ಮ ನೀವು ಜಾಸ್ತಿ ಕಟ್ಟಿದ್ದೀರಿ ಆಲ್ರೆಡಿ 7,000 ಅಂತ ಹೇಳಿದ್ರು. ಯಾಕೆ ಸರ್ ಜಾಸ್ತಿ ಕಟ್ಟಿದ್ರೆ ಹೇಳ್ಬೇಕಲ್ವಾ, ನಾವು ಸಾಲ ಕಟ್ತಾನೆ ಇರುದು ಹಾಗಾದ್ರೆ ಅಂತ ಕೇಳಿದೆ. ಅಲ್ಲ ಮೇಡಮ್ ಅವರೇ, ನಿಮಗೆ ಸಾಲ ಎಷ್ಟೈತೆ ಸಾಲ ಕೇಳಕ್ ಹೋದ್ರೆ ಅವ್ರು ಹೇಳ್ತಾ ಇಲ್ಲ, ದುಡ್ಡು ಕಟ್ತಾ ಇದ್ರೆ ಕಟ್ಸ್ಕೊಂತಾನೆ ಇದಾರೆ. ಅಲ್ಲ ಮತ್ತೆ ಈಗ ನೋಡಿದ್ರೆ ಹೇಳ್ತಿರ್ತಾರಲ್ಲ, ಸಾಲ ಕ್ಲೋಸ್ ಆಗಿ ನಾವು ದುಡ್ಡೇ ಕಟ್ಸ್ಕೊಂಬಲ್ಲ ಅಂತ. ಮತ್ತೆ ಆಲ್ರೆಡಿ ನಿಮ್ದು 1,000 ರೂಪಾಯಿ ಜಾಸ್ತಿ ಕಟ್ಸ್ಕೊಂಡ್ರೆ ನೀವು ಕಂಪ್ಲೇಂಟ್ 3,000 ಜಾಸ್ತಿ ಕಟ್ಸ್ಕೊಂಡಿದ್ದಾರೆ. 3,000 ಜಾಸ್ತಿ ಕಟ್ಸ್ಕೊಂಡಿದಾರೋ ಗೊತ್ತಿಲ್ಲ, ಅವ್ರು ಹೇಳಿದ್ದು ನನಗೆ ನಿಮ್ದು ಜಾಸ್ತಿ 3,000 3,000 ಜಾಸ್ತಿ ಕಟ್ಟಿದ್ದೀರಿ ಅಮ್ಮ ನೀವು ಅಂತ ಹೇಳಿದ್ರು. ನಾನು ಕೇಳಿದೆ, ನಾನ್ ಹೇಳಿದೆ ಯಾಕೆ ಸರ್ ಸಾಲ ತೀರ್ದ ತಕ್ಷಣ ನೀವ್ ಹೇಳ್ಬೇಕಲ್ವಾ, ನಾನ್ ಕೇಳ್ತಾನೆ ಇದ್ದೀನಿ ಎಷ್ಟು ಉಂಟು ಅಂತ, ನನ್ಗೆ ಏನು ಮಾಹಿತಿ ಕೊಡದೆ ಈಗ ಜಾಸ್ತಿ ಏನಾಗಲ್ಲಮ್ಮ ಅದು ನಿಮ್ಮ ಅಕೌಂಟ್ ಅಲ್ಲಿ ಇರ್ತದೆ ಅಂತ ಹೇಳಿದ್ರು. ತಡಿ ಒಂದ್ ನಿಮಿಷ ಮೇಡಮ್ ಅವರೇ, ಈಗ ಅಲ್ಲ ಅವ್ರು ಏನಾದ್ರು ನಿಮ್ಮ ಅಕೌಂಟ್ ಅಲ್ಲಿ ಯಾವ ಅಕೌಂಟ್ ಮೇಡಮ್ ಅವ್ರೆ, ನಿಮ್ ಸಂಘದ ನಿಮ್ ಅಕೌಂಟ್ ಏನೋ ಇದೆಯಾ, ಕೊಟ್ಟಿದಾರ ಅಕೌಂಟ್? ನಾನು ಕೇಳಿದ್ದೀನಿ ಸರ್ ಅವಾಗ, ಸರ್ ಯಾವ ಅಕೌಂಟ್ ಅಂತ ಕೇಳಿದ್ದೀನಿ. ನಮ್ಗೆ ಅಕೌಂಟ್ ಇಲ್ಲಲ್ಲ ಸರ್, ಒಂದೇ ಒಂದು ಬುಕ್, ಎಲ್ಲರೂ ಅದೇ ಬುಕ್ ಅಲ್ಲಿ ಬರೆಯೋದು, ನೋಟ್ ಬುಕ್ ಒಂದು ಕೊಡ್ತಿದ್ರಲ್ವಾ, ಅದೇ ಬುಕ್ ಅಲ್ಲಿ ಸಪರೇಟ್ ಅಕೌಂಟ್ ಇಲ್ಲಲ್ಲ ಸರ್ ಅಂತ ಹೇಳಿದೆ. ನಿಜವಾಗ್ಲೂ ಅವಾಗ ನಮ್ಗೆ ಈ ಸೌಜನ್ಯ ಬಗ್ಗೆ ಆಗ್ಲಿ ಇದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲಲ್ವಾ, ನಮ್ಗೆ ಆ ವಿಷಯನೇ ಗೊತ್ತಿಲ್ಲ ಅವಾಗ. ನಾವು ಸಾಧಾರಣ ಒಂದು 2012 ಇರ್ಬೋದು, 12, 13, 14 ಇರ್ಬೋದು ಇದು ಆಗಿದ್ದು. ಅಷ್ಟು ಕರೆಕ್ಟ್ ಆಗಿ ನಂಗೆ ನೆನಪಿಲ್ಲ, ಯಾಕಂದ್ರೆ ನಾವು ಸಂಘವೇ ಬಿಟ್ಬಿಟ್ಟಿವಿ ಆಮೇಲೆ. ಅಂದ್ರೆ ನೀವು ಈ ತರ ದುಡ್ಡು ಸಾಲ ತೀರಿಸಿದ ಸಮೇತ ದುಡ್ಡು ಕಟ್ಸ್ಕೊಂತಾರೆ, ಈ ಸವಾಸನೆ ಬೇಡ ನಮಗೆ. ನಂಗೆ ಬೇಜಾರಾಯ್ತು. ನಾನು ಮತ್ತೆ ಅಲ್ಲ ಇವಾಗ ಆಗಿದ್ರೆ ನಾನು ಜಗಳ ಮಾಡ್ತಿದ್ದೆ ಸರ್. ಅವಾಗ ಏನಂದ್ರೆ ನಾವು ಅವಾಗ ಧರ್ಮಸ್ಥಳ ಅಂತ ಹೇಳಿದ್ರೆ ದೇವರಂತ ಅಷ್ಟು ಭಯ ಪಡ್ತಿದ್ವಿ, ಒಂದು ಮಂಜುನಾಥನಿಗೆ ಒಂದು ಬೆಲೆ ಕೊಡೋದು. ಧರ್ಮಸ್ಥಳದಲ್ಲಿ ಏನು ಮೋಸ ಮಾಡಲ್ಲ, ಮತ್ತೊಂದು ಅನ್ಕೊಂಡಿದೀವಿ ಅಲ್ಲೇನು ಮೋಸ ಅಲ್ಲ, ಇವರೇ ಯಾರು ಮೋಸ ಮಾಡ್ತಾ ಇದಾರಂತ ನಾವೇ ಮಾತಾಡ್ಕೊಳ್ತಿದ್ದೀವಿ, ಇಲ್ಲೇನು ಆಗ್ತಾ ಇದೆ ಅಲ್ಲಾಗಲ್ಲ ಅಂತ. ಆದ್ರೂ ನಮ್ಮ ಜನಗಳಿಗೆ ಭಯ, ನಾನು ಅಷ್ಟು ಹುಷಾರಿದ್ರು ಸಹ ನಂಗೆ ಮೋಸ ಆಗಿದೆ ಆಯ್ತಾ. ಹಾಗೆ ಅಕ್ಷರ ಜ್ಞಾನ ಇಲ್ದಿದ್ದವರು ಹೆಬ್ಬೆಟ್ ಹಾಕೋರಲ್ಲ ಪಾಪ ಎಷ್ಟು ಕಟ್ತಾ ಇದ್ರು. ಇದೇ ಸಂಘದಲ್ಲಿ ನಮ್ಮ ಮಕ್ಕಳೆಲ್ಲ ಹೇಳ್ತಿದ್ರು, ನಮ್ಮ ಜೊತೆಗೆಲ್ಲ ನಮ್ಮ ಸಂಘದಲ್ಲಿದ್ದವರು, ಬೊಂಬೈ ಬೆಂಗಳೂರಿನ ಮಕ್ಕಳು ಹಣ ಕಳಿಸೋದು ಇವ್ರು ಕಟ್ಟೋದು, ಇದು ಸಾಲ ತೀರೋದಿಲ್ಲ ಎಂತದ್ದು ಗೊತ್ತಿರೋದಿಲ್ಲ. ನಾನು ಇಷ್ಟು ಕೇಳಿದಕ್ಕೆ ನಂಗೆ ಇಷ್ಟು ವಿಷಯ ಗೊತ್ತಾಗಿದೆ, ಯಾಕಂದ್ರೆ ನಾನ್ ಜಾಸ್ತಿ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವಾಗ ನಾನು ಕೇಳಿದಾಗ್ಲೂ ಎಲ್ಲಿಲ್ಲಮ್ಮ ನಿಮ್ಮ ಅಕೌಂಟ್ ಇಲ್ಲಲ್ಲ ಸರ್ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ರೀ. ಹೀಗಾಗಿದ್ರೆ ಅದು ದೊಡ್ಡ ರಂಪ ಆಗೋದು ಆಯ್ತಾ. ಆವಾಗ ನಾನು ಏನ್ ಮಾಡಿದ್ದೀನಿ, ಏನೋ ಇರ್ಬೋದು, ಏನೋ ಮಿಸ್ ಆಗಿರ್ಬೋದು ಅಂದ್ಕೊಂಡು ಮತ್ತೆ ನಾನು ಸುಮ್ಮನೆ ಅದು ಜಗಳ ಮಾಡಿದ್ದೀನಿ. ಮತ್ತೆ ನನ್ಗೆ ಇದು ಸರಿಯಲ್ಲ ಅಂತ ಗೊತ್ತಾಗಿ ನಾವು 10 ಜನ ಇದ್ದೀವಿ, ಶ್ರೀ ದುರ್ಗಾ ಸಂಘ ಅಂತ, ನಾವು ಆವಾಗಲೇ ಸಂಘವನ್ನ ಬಿಟ್ಟಿದೀವಿ. ಅಲ್ಲ ನೋಡಿ, ಅವರು ಧರ್ಮಸ್ಥಳದ ಸಂಘದ ಅಧ್ಯಕ್ಷರು ಹೆಗಡೆ ಅವ್ರು ಹೇಳ್ತಿದಾರೆ, ನಾವು ಬಡವರು ಉದ್ಧಾರ ಮಾಡಕ್ ಬಂದಿದೀವಿ. ಇದು ಯಾವ ತರ ಉದ್ಧಾರ ಮೇಡಮ್ ಅವರೇ? ಕೇಳಿದ್ರೆ ಮಾತ್ರ ಹಂಗೆ, ಕೇಳಲಿಲ್ಲ ಅಂದ್ರೆ ಸುಮ್ನೆ ಮುಂಡ ಮುಚ್ಕೊಂಡು ಹೋಗ್ತಾ ಇರೋದೇ. ಬಡವರ ಉದ್ಧಾರ ಮಾಡೋದಲ್ಲ ರೀ, ಬಡವರ ಮಂಡೆ ಹೊಡೆಯೋದು ಗೊತ್ತಾಯ್ತಾ. ನಮ್ ಕಡೆ ಹೇಳ್ತಾರೆ ಮಂಡೆ ಹೊಡೆಯೋದು ಅಂತ, ಅದು ಮಂಡೆ ಹೊಡೆಯೋದು. ಬಡವರು ಉದ್ಧಾರ ಮಾಡುದಲ್ಲ. ದೇವರ ಫೋಟೋವನ್ನು ಇಟ್ಟು ಪುಸ್ತಕದೊಳಗೆ ಇವರ ಫೋಟೋ ಇಟ್ಟು ದೇವರ ಫೋಟೋ ಇಡ್ತಾ ಇದ್ರು ಆಯ್ತಾ. ಅನ್ಕೊಂಡಿದ್ವಿ ನಾವು ಫಸ್ಟ್ ನಾವು ಸಂಘ ಶುರು ಮಾಡುವಾಗ್ಲೇ ಒಂದು ಪ್ರಾರ್ಥನೆ ಮಾಡ್ಬೇಕು ಇವರದ್ದು, ಅದನ್ನೆಲ್ಲ ಹೇಳ್ಕೊಂಡು ನಿಜವಾಗಲೂ ಇದು ನಾವು ದೇವ್ರು 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 ಅಂತ ಇಡೀ ರಾಜ್ಯದ ಜನ ಎಲ್ಲ ಕರ್ಮಕಾಂಡ ಆಗಿದೆ ಆಯ್ತಾ. ಒಂದ್ ಸ್ವಲ್ಪ ನಮ್ದು ಹೆಂಗ್ ಗೊತ್ತಾ ಮೇಡಮ್ ಅವರೇ, ನಾನು ಯೂಟ್ಯೂಬ್ ಕೂಡ ಮಾಡ್ತಿಲ್ಲ ಮೇಡಮ್ ಅವರೇ. ನನಗೆ ಏನಂದ್ರೆ ಧರ್ಮಸ್ಥಳ ಸಂಘದ ಸ್ವಲ್ಪ ಅವ್ಯವಹಾರ ಕಂಡು ಬಂದಿದ್ದೆ. ಹೆಂಗ್ ಗೊತ್ತಾ, ಈ ಸೌಜನ್ಯ ಹೋರಾಟಗಾರರಾದ ಇವರು ಸಂಚಾರ ಸ್ಟುಡಿಯೋ ಮತ್ತೆ ಕೂಡ್ಲನಾಥ್ ಪೇಜ್ ಅವರೆಲ್ಲ ವಿಡಿಯೋ ಮಾಡಿ ಸಂಘದ ಬಗ್ಗೆ ಎಲ್ಲ ರೈಟ್ ನ್ಯೂಸ್ ಎಲ್ಲ ಆಗ್ತಾ ಇದ್ರು. ಕರೆಕ್ಟ್ ಇದೆ, ನೀವ್ ಹೆಂಗ್ ಅನ್ಕೊಂಡಿದ್ರಿ ಮೇಡಮ್ ಅವರೇ, ನಾನು ಕೂಡ ಹಂಗ ಕರೆಕ್ಟ್ ಇದೆ ಅನ್ಕೊಂಡ್ ಸುಮ್ಕಾದೆ. ಒಂದಿನ ಯಾಕೆ ಇದಿತ್ತು ಅಂತ ಹೇಳಿ ನಂದು 2,500 ಕಂತಿತ್ತು, 2,000 ಕಟ್ಟಿದ್ದೆ. ನೆಕ್ಸ್ಟ್ ವಾರನೇ ನಿಂದು ಕಂತು ಬಾಕಿ ಬಂದತ್ತಪ್ಪ 500 ರೂಪಾಯಿ ಅಂತ ಹೇಳಿದ್ರು. ನಂದು ಕಂತಿರೋದು 2,300-400 ರೂಪಾಯಿ ಒಳಗೆ ಐತ್ ಕಂತು. ನಾನು 200-300 ಎಕ್ಸ್ಟ್ರಾ ಕಟ್ತಾ ಇದೀನಿ, ಕಂತು ಬಾಕಿ ಹೆಂಗ್ ಬರುತ್ತೆ? ಸರಿ ಆಯ್ತಪ್ಪ, ಈ ವಾರ ನಾನು ಕಟ್ಟೋದಿಲ್ಲ ದುಡ್ಡು, ಮುಂದಿನ ವಾರ 2 ವಾರ ಸೇರ್ಸ್ ಕಟ್ತಂತೆ, ನನಗೆ ಬುಕ್ ಕಟ್ ಕಳ್ಸ್ರಿ ಅಂತ ಹೋಗಿ ನಾನೇ ಬುಕ್ ಇಸ್ಕೊಂಬಂದೆ. ಕಲೆಕ್ಷನ್ ಮಾಡ್ಲಿಲ್ಲ, ವಾರ ಯಾರ್ದು ಕಲೆಕ್ಷನ್ ಮಾಡ್ಲಿಲ್ಲ, ನಮ್ಮ ಸದಸ್ಯರದ್ದು ಯಾರ್ದು ಮಾಡ್ಲಿಲ್ಲ. ಬಂದೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಲೀಸ್ಟ್ ಬರ್ಕಂತ ಇದೀನಿ. ಅವಾಗ ಒಂದೊಂದೇ ಬಲಿ ಬಿದ್ದು, ಅಂದ್ರೆ ಎಷ್ಟು ಅಮೌಂಟ್ ಹೋಗೈತೆ ಎಷ್ಟಿಲ್ಲ ಅಂತೇಳಿ. ಹಂಗಂದೇಟಿ ಮತ್ತೆ ಫೋನ್ ಮಾಡ್ದ ಅವ್ರಿಗೆ, ಸಂಘದ ಕಲೆಕ್ಷನ್ ಅವ್ರ ಏಜೆಂಟ್ ಇರ್ತಾರಲ್ಲ ಅವ್ರಿಗೆ, ಸರ್ ನಮ್ ಮಿಸ್ಸಸ್ ಕಲೆಕ್ಷನ್ ಮಾಡಿದ್ರೆ ಸಂಘದ್ದು ಅಂತೆ. ಇಲ್ಲಪ್ಪ ಅಂತಂದ್ರು. ಅದ್ ಕೂಡ ಕಲೆಕ್ಷನ್ ಮಾಡಕ್ ಹೋಗ್ಬೇಡಿ, ಬರ್ತೀನಿ ತಡ್ರಿ 1 ನಿಮಿಷ ಅಂತೇಳಿ ಆ ಬುಕ್ ಅನ್ನು ಇಸ್ಕೊಂಬಂದ್ ನಮ್ ಮಿಸ್ಸಸ್, ನಂದು ಇಬ್ಬರು ಇಸ್ಕೊಂಬಂದೆ. ಇಸ್ಕೊಂಬಂದ್ ಎರಡು ಲೆಕ್ಕ ಆಗ್ತಾ ಇದೀನಿ. ನಮ್ ಮಿಸ್ಸಸ್ ಒಂದೇ ವರ್ಷಕ್ಕೆ 48,000 ಚಿಲ್ಡ್ರ ತೋರಿಸ್ತೈತೆ, ನಂದೊಂದು 30,000 ಚಿಲ್ಡ್ರ ತೋರಿಸ್ತೈತೆ.
ಹ್ಮ್ ಮತ್ತೆ ಅವಾಗಿದ್ದು ಇಲ್ಲ ಸರ್ ಇಷ್ಟೊಂದು ಡಿಫ್ರೆನ್ಸ್ ಬರ್ತೈತೆ ನಾನು ಕಟ್ಟೋದಿಲ್ಲ, ನನಗೆ ಲೆಕ್ಕ ಕೊಡ್ಬೇಕು, ಲೆಕ್ಕ ಕೊಟ್ರೆ ಮಾತ್ರ ನಾನು ಇವಾಗ ಏನ್ ಕಲೆಕ್ಷನ್ ಆಗಿದೆಲ್ಲ ಆ ದುಡ್ಡು ಬಂದು ಕಟ್ತ ಅಂತ ಹೇಳ್ದೆ. ಹ್ಮ್ ಅವಾಗ ಬಂದ್ರ ಅವಾಗ ಯಾರೋ ಅವನು ಸಿದ್ದರಾಮಯ್ಯ ಅಂತೇಳಿ ಅವನು ಇದಂತ ಅದ್ರಲ್ಲಿ ಬುಕ್ ರೈಟರ್ ಅವ್ನ ಏನೋ ಅಂತಾರ ಅವನ್ನ, ಹ್ಮ್ ಹ್ಮ್ ಅದನ್ನ ಲೆಕ್ಕ ಮಾಡೋಣ ಅವ್ನ ಏನೋ ಅಂತಾರ ಅದನ್ನ. ಅವ್ನ್ ಬಂದ ಅವನು ಅಡಿಟರ್ ಆಡಿಟರ್ ಹೌದಾ? ಅವ್ನ್ ಕರ್ಸಿದ್ರ ಅವನ್ನ ಕರ್ಸಿ 1 ಗಂಟೆ ಚೆಕ್ ಮಾಡಿ ಆ ವಿಡಿಯೋ ಸಮೇತ ಐತೆ ನನ್ನ ಹತ್ರ. ಹೇಳೋದ ಅವ ಅಣ್ಣ ನಿಮ್ದು 30 ಚಿಲ್ಡ್ರ ಐತೆ, ಮೇಡಮ್ ಅವ್ರದ್ದು ಅದೇ ನಮ್ಮ ಮಿಸ್ಸಸ್ದು 40 ಚಿಲ್ಡ್ರ ಸಮಥಿಂಗ್ ಬರ್ತೈತೆ ಅಣ್ಣ, ಇದು ಡಿಫ್ರೆನ್ಸ್ ಆಗೈತೆ ನೋಡ್ರಿ, ಹ್ಮ್ ನನಗೆ ಈ ದುಡ್ಡು ಎಲ್ಲಿ ಹೋದ್ವು, ನನಗೆ ಈ ಲೆಕ್ಕ ಬರುತ್ತಾ, ನಾನು ಕಟ್ಟಲ್ಲ ಅಂತ ಹೇಳಿನಿ. ಅಲ್ಲೇ ಸಟವಟ 1 ವರ್ಷ ಆಯ್ತು, ಇಲ್ಲಿವರೆಗೆ ಆ ಲೆಕ್ಕನೂ ಕೊಟ್ಟಿಲ್ಲ, ಒಂದು ಸ್ಟೇಟ್ಮೆಂಟ್ ಇಲ್ಲ, ಒಂದು ಇದನ್ನೂ ಇಲ್ಲ. ಅವಾಗ ಗೊತ್ತಾಗಿತ್ತು ನಾನೇನಂದ್ರೆ ಮೇಡಮ್ ನಾನು ಆಕ್ಚುಲಿ ಲಾರಿ ಡ್ರೈವರ್, ನಮ್ದು ಹೆಂಗಂದ್ರೆ ದುಡ್ಡು ಕೊಟ್ಟಿವ ಮನ್ಯಾಗ ಬಿಟ್ಟುವ ಹೋಗ್ತಿರ್ಬೇಕಷ್ಟೇ. ನೀವ್ ಹೆಂಗ್ ನಂಬ್ಕೊಂಡಿದ್ರೆ ಮಂಜುನಾಥ ಸ್ವಾಮಿ, ನಾ ಅದೇ ತರನ ಮಂಜುನಾಥ ಸ್ವಾಮಿ ನಂಬ್ಕೊಂಡಿರೋದು. ಇದು ಲೆಕ್ಕಾಚಾರ ನನಗೆ 500 ರೂಪಾಯಿಂದನೇ ಗೊತ್ತಾಗಿದ್ದು. ನಂದು 500 ರೂಪಾಯಿ ಡಿಫ್ರೆನ್ಸ್, ಅಯ್ಯೋ ನನ್ ಕಂತು ಬಾಗಿ ಬರ್ಲೇಬಾರ್ದಲ್ಲ, ಯಾಕೆ ಬಂತಲ್ಲ ಅಂತೇಳಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ಸೌಜನ್ಯ ಹೋರಾಟಗಾರರು ಸತ್ಯವನ್ನ ಹೇಳಿದ್ದಾರೆ, ಅದಕ್ಕೋಸ್ಕರ ಚೆಕ್ ಮಾಡಿದಕ್ಕೆ ಇದೆಲ್ಲ ಬಲಿಗೆ ಬಿತ್ತು. ನನಗೆ ಆಗಿದ್ದ ಅನ್ಯಾಯ ಇನ್ನೊಬ್ರಿಗೆ ಆಗ್ಬಾರ್ದು ಅಂತೇಳಿ ನಾನು ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಇದೀನಿ ಮೇಡಮ್ ಅವರೇ. ಎಲ್ಲರಿಗೆ ಎಲ್ಲ ಬುಕ್ ಚೆಕ್ ಮಾಡಿ, ಕರೆಕ್ಟ್ ಇದ್ರೆ ಕಟ್ಟಿಲ್ಲ, ಕಟ್ಟಕ್ ಹೋಗ್ಬೇಡ ಅಂತ ಹೇಳ್ತಾ ಇದೀನಿ ಮೇಡಮ್ ಅವರೇ. ಹೌದೌದು. ಅಲ್ಲ ಸರ್, ನಂದು ಏನಂತ ಹೇಳಿದ್ರೆ, ನಾವು ಸಹ ಇಷ್ಟು ಧ್ವನಿ ಎತ್ತಲಿಕ್ಕೆ, ನಮ್ಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಧೈರ್ಯ ಅಂದ್ರೆ ನಾವು ಇದನ್ನ ಅನುಭವಿಸಿದವರು. ಸಂಘದಲ್ಲಿ ನಾನು ಇದ್ದು ತುಂಬಾ ವರ್ಷದಲ್ಲಿ ಇದ್ದು ಸಹ ನಾವೊಂದು ಅಂಗಡಿ ಮಾಡ್ಲಿಕ್ಕೆ ನಾನು ಸಾಲ ತಗೊಂಡು ಇವ್ರು ಎಷ್ಟು ಲೂಟಿ ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಾಗಿದೆ ನನ್ಗೆ ಆವಾಗ್ಲೇ. ಆದ್ರೆ ಆವಾಗ ಈ ವಿಷಯ ಅವಾಗ ಈ ಹೋರಾಟದ ಬಗ್ಗೆ ಏನಿರ್ಲಿಲ್ಲಲ್ಲ, 2013-14 ಅಷ್ಟೇ ಅವಾಗ, ಆಯ್ತಾ? ಹಾಗಾಗಿ ನನ್ಗೆ ಇದು ಕರೆಕ್ಟ್ ಆಗಿ ನಾವು ಅಂದ್ರೆ ಈ ಸಂಘದಲ್ಲಿ ಏನೋ ಇದೆ ಅಂತ ಗೊತ್ತಾಗಿ ನಾನು ಸಂಘ ಬಿಟ್ಟಿದ್ದೆ. ಯಾಕಂದ್ರೆ ಏನೋ ಹೇಳದೆ ಇವ್ರು ಅಷ್ಟು ಹಣ ಕಟ್ಕೊಂಡಿದ್ದಾರೆ ಅಂದ್ರೆ, ನಮ್ಗೆ ಹೇಳಿದ್ರು 3,000, ಅವ್ರು ಎಷ್ಟು ಕಟ್ಕೊಂಡಿದ್ರು ಗೊತ್ತಿಲ್ಲ, ಲೆಕ್ಕನೇ ಇಲ್ಲ ರೀ. ಸುವಿಧಾ ಅಂತ ಇತ್ತು, ಸುವಿಧಾಕ್ಕೆ ಹಣ ಕಟ್ಟುದು ಬರುದು ಅಷ್ಟೇ, ಮತ್ತೆ ನಮ್ ಬಡ್ಡಿ ಅಸಲು ಏನು ಗೊತ್ತಿಲ್ಲ. ಎಲ್ಲ ಪಾಪದವ್ರು ಹೋಗುದು ಕಟ್ಟುದು, ವಾರ ಕಲೆಕ್ಟ್ ಮಾಡುದು ಹೋಗುದು ಕಟ್ಟುದು, ಏನು ಗೊತ್ತಾಗ್ತಾ ಇರ್ಲಿಲ್ಲ. ಇಷ್ಟು ಮೋಸ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿದ್ದಿರುವುದೇ ಇವಾಗ ನಮ್ಗೆ. ಅಲ್ಲ ಅವ್ರಾಗಿ ಹೇಳಿದಕ್ಕೆ 3,000 3,000 ನೀವು ಸುಮ್ಕಿರ್ಬೇಕಷ್ಟೇ. ಗೊತ್ತಿಲ್ಲ ಅದು ಹೆಂಗೋ, ಅದನ್ನು ಖುಷಿ ಪಡ್ಬೇಕಿನ ನೀವು ಹೆಂಗ 3,000 ವಾಪಸ್ ಬರುತ್ ಬಿಡಪ್ಪ, ಅಟ್ಲೀಸ್ಟ್ ವಾಪಸ್ ಕೊಟ್ರೆ ಮೇಡಮ್ ಅದು ಎಲ್ಲ ವಾಪಸ್ ಕೊಟ್ರಿ ಸರ್, ನಾವು ಸಂಘ ಬಿಟ್ಟಿವಲ್ಲ. ಅದು ಹೋಯ್ತು, ಮುಂಡ ಮಚ್ಕೊಂಡು ಹೋಯ್ತು. ಅದೇ ಎಲ್ಲವೂ ಅದ್ರ ಮೇಲೆ ನಂಗೆ ಬೇಜಾರಾಯ್ತು. ಯಾವ ಸಂಘದಲ್ಲೂ ಇಲ್ಲ. ನಾನಂತರ ನಾನು ಸಂಜೀವಿನಿ ಸಂಘ ಅಂತ ಮಾಡಿದ್ದೀವಿ ಸ್ವಲ್ಪ ವರ್ಷ ನಂತರ, ಈಗ ಹೆಚ್ಚು ವರ್ಷ ಆಗ್ಲಿಲ್ಲ. ಒಂದ್ ನಿಮಿಷ, ನಿಮ್ದು ಉಳಿತಾಯ ಏನಾದ್ರು ಬಿಡಿಸ್ಕೊಂಡಿರಿ? ಇಲ್ಲ ಮೇಡಮ್ ಅವ್ರೆ, ಧರ್ಮಸ್ಥಳ ಉಳಿತಾಯ ತಗೊಂಡಿದೀವಿ ನಾವು. ಇದು 3,000 ಮಾತ್ರ ಬರ್ಲಿಲ್ಲ. ಅಯ್ಯೋ. ಆಮೇಲೆ ನಾವು ಸಂಜೀವನಿ ಸಂಘ ಅಂತೇಳಿ ಒಂದ್ ಮಾಡಿದೀವಿ. ಸಂಜೀವನಿ ಸಂಘದಲ್ಲಿ ನಾವು ಕರೆಕ್ಟ್ ಆಗಿದೆ ಅದು, ಯಾಕಂದ್ರೆ ನಾವು ಬ್ಯಾಂಕಿಗೆ ಹಣ ಹೋಗ್ತಾ ಇದೆ, ನಮ್ಗೆ ಬಡ್ಡಿ ಅಸಲು ಎಷ್ಟಿದೆ ಅಂತ ಕರೆಕ್ಟ್ ಆಗಿ ಮಾಹಿತಿ ಸಿಗ್ತಾ ಉಂಟು, ಏನೂ ತೊಂದ್ರೆ ಇಲ್ಲ. ಸಂಜೀವನಿ ಸಂಘದಲ್ಲಿ ಯಾರ್ ಬೇಕಾದ್ರೂ ವ್ಯವಹಾರ ಮಾಡ್ಬೋದು, ಚೆನ್ನಾಗಿದೆ. ಆದ್ರೆ ಈ ಧರ್ಮಸ್ಥಳ ಸಂಘ ಮಾತ್ರ ತುಂಬಾ ಮೋಸ ಸರ್. ಆವಾಗ್ಲೇ ಗೊತ್ತಾಗಿದೆ ನಮ್ಗೆ, ಈಗ ಅಲ್ಲ. ಅದು ಈಗ 13-14 ವರ್ಷದ ಹಿಂದೆ ಆಗಿದ್ದು. ಈಗ ಅದಕ್ಕೂ ಮುಂಚೆ ಸಂಘ ಬಂತು ಎಷ್ಟೋ ವರ್ಷ ಆಗಿದೆ. ಎಷ್ಟು ಜನ ಮೋಸ ಮಾಡಿರ್ಬೋದು ಇವರು, ಅಲ್ವಾ? ಲೆಕ್ಕಕ್ಕಿಲ್ಲ ಮೇಡಮ್, ಆ ತರ ಮೋಸ ಮಾಡ್ತಿದ್ದಾರೆ ಈ ಜನರಿಗೆ. ಸಂಘದಲ್ಲಿ ಇರೋರೆಲ್ಲ ಬಡವರೇ ಇರುವುದು, ಶ್ರೀಮಂತರು ಯಾರು ಸಂಘ ಮಾಡುದಿಲ್ಲ ಸರ್, ಗೊತ್ತಾಯ್ತಾ? ಹಣ ಇದ್ದವ್ರು ಯಾರು ಸಂಘ ಮಾಡುದಿಲ್ಲ. ಈ ಮಿಡ್ಲ್ ಕ್ಲಾಸ್ ಜನನೇ ಸಂಘ ಮಾಡಿ ಸಾಲ ಮಾಡೋದು. ಹೌದು ಮೇಡಮ್, ಹೌದೌದು. ಇದರಿಂದ ಮೇಡಮ್ ಇದನ್ನು ನಮ್ಮ ಕಣ್ಣೆದ್ರಿಗೆ ಅನ್ಬೇಕು, ಅದೇನನ್ಬೇಕು ಗೊತ್ತಿಲ್ಲ ಒಟ್ಟೇನು. ಕೆಲವೊಂದು ಹೆಣ್ಮಕ್ಳು ಕೂಡ ಬಿಡಿ ಆ ತರ ಆಗ್ಬಿಟ್ಟಿದ್ದಾರೆ ಮೇಡಮ್ ಅವರೇ. ಕೆಟ್ಟ ಕೆಲಸ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅಲ್ಲ ಏನ್ ಮಾಡೋದು, ಹಣೆ ಬರ. ಅವ್ರ ಟಾರ್ಚರ್ ಆಗ್ಲಿ, ಮನುಷ್ಯನಿಗೆ ಇದಿರ್ಬೇಕ್ರಿ, ಮನುಷ್ಯಾಕ್ಷಿ ಇರ್ಬೇಕು. ನಾವು ಅಂತದಂತ ಗೊತ್ತಾದ ನಂತರ ಅದರಿಂದ ಹೊರಗ್ ಬರ್ಬೇಕಲ್ವಾ, ಯಾರೇ ಆಗಿರ್ಲಿ, ಹೆಣ್ಣಿರ್ಲಿ ಗಂಡಿರ್ಲಿ. ನೋಡಿ ಸರ್, ನಮಗೂ ಸಹ ಹೆಣ್ಮಕ್ಳಿಲ್ಲ, ಗಂಡ್ ಮಕ್ಳ ಆದ್ರೂ ಸಹ ಇದು ತುಂಬಾ ತಪ್ಪು. ಗಂಡ ಹುಟ್ಲಿ ಹೆಣ್ಣು ಹುಟ್ಲಿ, ಅದು ಮತ್ತೆ ಹೆಣ್ಮಕ್ಳು ಬರ್ತವೆ ಮನೆಗೆ. ಯಾರು ಇಂತ ಕೆಲಸ ಮಾಡ್ಬಾರ್ದು. ಯಾರ್ಯಾರು ಹೊಟ್ಟೆ ಮೇಲೆ ಹೊಡೆದು ಆ ಕರ್ಮ ಎಲ್ರಿ ಯಾರು ಬಿಡ್ತದೇನ್ರಿ? ಹಿಂದಾಗ್ಲಿ ಮುಂದಾಗ್ಲಿ ಕರ್ಮ ರಿಟರ್ನ್ ಬಂದೇ ಬರ್ತದೆ, ಆಯ್ತಾ? ಬರ್ತದೆ ಮೇಡಮ್, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಅದೇ ಆಗುತ್ತೆ ಮೇಡಮ್. ಇದು ಅದು ತಪ್ಪಲ್ವಾ? ನಾವು ನಂಬಿದ್ದು ಅಂದ್ರೆ ಅದು ಅಷ್ಟಿಷ್ಟಲ್ಲ. ಅದು ನಮ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ನಂಬ್ತಾರೆ, ತುಂಬಾ. ಇವಾಗ್ಲೂ ಸಹ ಇದಾರೆ ಜನ ನಂಬೋರು. ದೇವ್ರನ್ನ ನಂಬೋಣ ನಾವು, ಇವಾಗ್ಲೂ ನಮ್ಗೆ ದೇವ್ರ ಮೇಲೆ ಭಯ ಭಕ್ತಿ ಇದೆ. ಆದ್ರೆ ದೇವ್ರನ್ನ ಇಟ್ಕೊಂಡು ದಂಧೆ ಮಾಡೋದು ತಪ್ಪಲ್ವಾ ಸರ್? ತಪ್ಪು ಮೇಡಮ್ ಇದು. ಈಗಲೂ ನಾವು ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗೋರು ಎಷ್ಟು ಜನ ಇದ್ದಾರೆ. ನಾವು ದೇವ್ರ ಹೆಸರು ಯಾವುದೇ ಒಂದು ಪೂಜೆ ಪುರಸ್ಕಾರ ಆಗ್ಬೇಕು, ಒಂದ್ ದೇವ್ರಿಗೆ ಕಲೆ ಏರ್ಸ್ಬೇಕಂದ್ರು ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು, ಅಲ್ಲಿಂದ ಪ್ರಸಾದ ತರ್ಲೇಬೇಕು. ಅಷ್ಟೆಲ್ಲ ಇದೆ ನಿಯಮ. ಆದರೆ ನೋಡಿ, ಇಲ್ಲ ಇವ್ರು ಮಾಡ್ತಾ ಇರೋದು ಈ ರೀತಿ, ಸಂಘ ಒಂದ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ.
ಅಲ್ಲ ಮೇಡಮ್ ಅವರೇ, ನಾವು ಮಂಜುನಾಥ ಸ್ವಾಮಿ ಕೊಟ್ಟಿರೋ ತಟ್ಟಿಗೆ ಆ ಬುಕ್ದಲ್ಲಿ ಅದನ್ನ ಕೈ ಮುಗಿದು ತಗೊಂತೀವಿ. ಅವ್ರಿಗೆ ಏನಾದ್ರು ಒಂದ್ 100 ರೂಪಾಯಿ 200 ರೂಪಾಯಿ ಕಮ್ಮಿ ಕಟ್ಟಿದ್ರೆ ಬುಕ್ ನಂಗೆ ಬಿಸಾಕ್ತಾರೆ ಮೇಡಮ್ ಅವ್ರೆ. ಅದು ನಿಮ್ಮ ಮಂಗಳೂರು ಸೈಡ್ ಇವ್ರು ಬಂದಿರ್ತಾರಲ್ಲ ಕಲೆಕ್ಷನ್ ಪಾಯಿಂಟ್, ಹ್ಮ್ ಅವ್ರ ಹೆಸರು ಜೈನ್ ಪೈನ್ ಅಂತ ಇರುತ್ತೆ ಲಾಸ್ಟ್ಗೆ, ಹಾ ಅಂತವ್ರು ಬುಕ್ ತಗೊಂಡ್ ಬಿಸಾಕ್ತಾರೆ ಮೇಡಮ್ ಅವರೇ. ಬುಕ್ ಬಿಸಾಕ್ತಾರ ಸರ್. 100 200 ಅಲ್ಲ, 10 ರೂಪಾಯಿ ಕಮ್ಮಿ ಕಟ್ಟಾಗಿಲ್ಲ. 10 ರೂಪಾಯಿ ಕಮ್ಮಿ ಒಬ್ರಿಗೆ ಅಷ್ಟು ಜನದ ಹಣ ಒಟ್ಟು ಮಾಡಿ ತರುವಾಗ 10 ರೂಪಾಯಿ ಕಮ್ಮಿ ಅಂದ್ರೆ ಅವ್ ಹೋದವ್ರು ಸೇರ್ಸಿ ಕಟ್ಬೇಕು. 1 ರೂಪಾಯಿ ಕಮ್ಮಿ ಕಟ್ಟಂಗಿಲ್ಲ. 1 ರೂಪಾಯಿ ಸೇರ್ಸ್ಕೊ ಕಟ್ಬೇಕು. ಅಲ್ಲ, ಮಂಜುನಾಥ ಸ್ವಾಮಿ ಇರೋ ಬುಕ್ಕನ್ನೇ ಆತರ ಬಿಸಾಕ್ತಾರೆ ಅಂದ್ರೆ ಅವ್ರಿಗೆ ಮಂಜುನಾಥ ಸ್ವಾಮಿ ಇದು ಬೇಕಾಗಿಲ್ಲ, ಗೌರವ ಬೇಕಾಗಿಲ್ಲ. ಅದೇನೋ ಒಂಥರ ಟ್ರೆಂಡಿಂಗ್ ಮಂಜುನಾಥ್ ಹೆಸರು ಹೇಳ್ಕೊಂಡು ವ್ಯವಹಾರ ಮಾಡ್ತಿರೋ ಅದು ಮಾತ್ರ ಬೇಕು ಅದಕ್ಕೆ. ಹೌದ್ರಿ, ಇನ್ನು ಕೆಲವು ಜನರಿಗೆ ಅರ್ಥ ಆಗಲ್ಲ. ಇನ್ನು ಎಷ್ಟೋ ಜನ ಇದಾರೆ ಅರ್ಥ ಆಗಲ್ಲ ಇದು ಇನ್ನೂ ಸಹ. ಅದು ಬೇಜಾರಾಗ್ತಿದೆ ನಮ್ಗೆ. ಇನ್ನೊಬ್ರು ಮೇಡಮ್ ಅವರೇ ಕಾಲ್ ಮಾಡ್ತಾರೆ, ನಮ್ಗೆ ಈ ತರ ಸಮಸ್ಯೆ ಐತೆ ಅಂತ ಎಲ್ಲ ಕೇಳ್ಕೊಂತಾರೆ. ಕೇಳ್ಕೊಂಡಾದ್ಮೇಲೆ ಏನಪ್ಪ ಬಿಟ್ಟೇನಪ್ಪ ಲೆಕ್ಕೆಲ್ಲ ಕೇಳಿದೆ ಅಂತಂದ್ರೆ, ಅಣ್ಣ ಇವಾಗ ನಾವಂತ ಬಿಟ್ಟು ಬಿಡ್ತೀವಿ ಅಣ್ಣ, ನಮಗೆ ಮತ್ತೆ ಸಾಲ ಕೊಡೋರು ಯಾರು ಅಂತ ಏನ್ ಹೇಳ್ಬೇಕು ಅಂತ ಮುಗ್ಧರು ಮೇಡಮ್ ಅವರೇ ಕರ್ನಾಟಕ ಜನತೆ. ಅಂತ ಇದ್ನಾಲೆ ಒಂಥರ ಡ್ರಗ್ ಅಡಿಕ್ಟ್ ಆಗ್ಬಿಡ್ತಾರಲ್ಲ, ಡ್ರಗ್ಸ್ ಗೆ ಆ ತರ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ. ಯಾಕೆ ಸರ್ ಇದು ಸಂಜೀವನಿ ಸಂಘ ಚೆನ್ನಾಗಿದೆ ಅಲ್ವಾ? ಸರ್ಕಾರವೇ ಮಾಡಿರುವಂತ ಸಂಘ ಅಲ್ವಾ ಅದು? ಹೌದೌದು, ಹೇಳ್ತಾ ಇದೀವಿ ಮೇಡಮ್ ಅವರೇ. ಹೇಳಿದ್ರ ಸಮೇತ ಇರ್ಲಿ ಬಿಡಪ್ಪ, ತೀರಾ ಆಧಾರ್ ಕಾರ್ಡ್ ಕೊಟ್ಟೆ ತಗೊಂತೀವಿ. ಈ ತರ ಜನಗಳಿಗೆ ಇನ್ನು ಯಾವಾಗ ಬುದ್ಧಿ ಅಷ್ಟು ಈಸಿಯಾಗಿ ಹಣ ಸಿಗ್ತದೆ ಆಯ್ತಾ? 10 ಜನ ಒಟ್ಟಾಗಿ ಒಂದು ಸಂಘ ಮಾಡಿದಾಗ 6 ತಿಂಗಳ ನಂತರ ನಾವೇ ಬ್ಯಾಂಕ್ ಹೊರ ಮಾಡ್ಬೋದು. ಡೈರೆಕ್ಟ್ ನಾವು ತಗೊಳ್ಬಹುದು. 7% ಅಲ್ಲಿ ಹಣ ಕೊಡ್ತಾರೆ. ಇವ್ರಿಗೆ 10 ಅಥವಾ 11% ಅಲ್ಲಿ ನಮ್ಗೆ ಕೊಡ್ತಾರೆ. ಯಾಕಂದ್ರೆ ಅವರು ಜನ ಇಟ್ಟು ಮಾಡೋದಲ್ವಾ. ನಂತರ ನಾವು ಡೈರೆಕ್ಟ್ ತಗೊಂಡಾಗ ನಮ್ಗೆ ಕಡಿಮೆಯಲ್ಲಿ ಬ್ಯಾಂಕ್ ಕೊಡ್ತದಲ್ಲ ಸರ್ ಸಂಜೀವನಿ ಸಂಘದಲ್ಲಿ. ಅಲ್ಲ ಮೇಡಮ್, ಇದು ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಆಕ್ಟಿವ್ ಇದೆಯಾ ಸಂಜೀವನಿ ಸಂಘ? ಸಂಜೀವನಿ ಸಂಘ ಇದೆ. ಪಂಚಾಯತ್ ಅಂಡರ್ ಅಲ್ಲಿ ಬರ್ತದೆ ಆ ಸಂಘ. ಪ್ರತಿ ಪಂಚಾಯತ್ ಅಂಡರ್ ಅಲ್ಲಿ ಇದೆ ಇವಾಗ. ಎಲ್ಲ ಕಡೆ ಇದೆ. ಒಟ್ಟನೆ ಧರ್ಮಸ್ಥಳ ಸಂಘ ಬಿಟ್ರೆ ಇವ್ರಿಗೆ ಇನ್ನೊಂದು ಸಂಘದಲ್ಲಿ ಸಮೇತ ಸಾಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದೌದು, ಸಂಜೀವನಿ ಸಂಘದಲ್ಲಿ ಏನು ಮೋಸ ಇಲ್ಲ ಸರ್. ಅದ್ ಮಾಡ್ಬೇಕು. ಯಾಕಂದ್ರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗ್ಬೇಕು. ಇವ್ರು ಇಷ್ಟೆಲ್ಲ ಅನ್ಯಾಯ ಮಾಡ್ತಾರಂದ್ಮೇಲೆ ಯಾಕೆ ಬೇಕು ಆ ಸಂಘ? ಜನ ಅರ್ಥ ಮಾಡ್ಕೊಳ್ಬೇಕಲ್ವಾ? ಅದೇ ತರ ಸಂಘನು ಅದನ್ನ ಬಿಡ್ಲಿಕ್ ಬಿಡೋದಿಲ್ಲ ರೀ. ನಮ್ ಕಡೆ ಕೆಲವ್ರು ಇದಾರೆ, ಬಿಡ್ತೇನೆ ಅಂದ್ರೆ ಬಿಡ್ಲಿಕ್ಕೆ ಬಿಡಲ್ಲ. ಸಾಲ ತೆಗೀರಿ, ನೀವು ಸಾಲ ತೆಗೀರಿ, ಬಿಡೋಂಗೆ ಇಲ್ಲ. ಮತ್ತೆ ಸ್ವಲ್ಪ ತೆಗೀರಿ ಅಂತ ಹೇಳಿ ಮತ್ತೆ ಪುನಃ ಅವರಿಗೆ ಸಾಲಗಾರಾಗಿ ಮಾಡ್ತಾ ಇದಾರೆ. ಬಿಡ್ಲಿಕ್ಕೆ ಎಷ್ಟೋ ಜನ ಟ್ರೈ ಮಾಡ್ತಾ ಇದಾರೆ. ಅವ್ರಿಗೆ ಉಳಿತಾಯ ಹಣ ಕೊಡಲ್ಲಂತೆ, ಸಂಘ ಬಿಡ್ಲಿಕ್ಕೆ ಬಿಡೋದಿಲ್ಲ ಅಂತೆ. ಪಾಪ ಅವ್ರಿಗೇನು ಬಾಯಿ ಮಾಡಕ್ ಆಗಲ್ಲ, ಮಾತಾಡಕ್ ಆಗಲ್ಲ, ಸುಮ್ನೆ ಇದಾರೆ. ಹಾಗೂ ಇದೆ ಮೇಡಮ್ ಅವರೇ. ಇವಾಗ ನಿಮ್ ವಾಯ್ಸ್ ಮುಖಾಂತರ ಆದ್ರೂ ಜನಗಳು ಚೇಂಜ್ ಆಗ್ಲಿ, ಸಾಲ ಇಲ್ಲಿ ಸಿಗಲ್ಲ ಅಂದ್ರೆ ಇನ್ನೊಂದ್ ಕಡೆ ಆದ್ರೆ ಸಿಗುತ್ತೆ. ಹಿಂಗ ಸರ್ಕಾರದಿಂದನೇ ಆದೇಶ ಇರ್ತಕ್ಕಂತ ಸಂಸ್ಥೆಗಳಿದಾವೆ. ಹಿಂಗೆ ಅದ್ರ ಮುಖಾಂತರ ತಗೊಂಡು ಉದ್ಧಾರ ಆಗ್ಲಿ ಅಂತ ಹೇಳಕ್ ಇಷ್ಟಪಡೋಣ ಮೇಡಮ್ ಅವರೇ. ಮೇಡಮ್ ಅವ್ರೆ, ನಿಮ್ ವಾಯ್ಸ್ ನ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಮೇಡಮ್ ಅವರೇ? ತಿಳ್ಕೊಂಡು ಚೇಂಜ್ ಆದ್ರೆ ಸಾಕಲ್ವಾ? ಹಾಕಿ ಸರ್, ಏನ್ ತೊಂದ್ರೆ ಇಲ್ಲ. ಹಾಕಿ ಸರ್, ಇರುವಂತ ವಿಷಯನೇ ಹೇಳಿದ್ದಲ್ವಾ, ತೊಂದ್ರೆ ಇಲ್ಲ. ಯಾಕಂದ್ರೆ ಈಗ ನಾವ್ ಬಿಟ್ಟೇಟಿ ಮತ್ತೇನು ಸಂಘ ಬಿಟ್ಬಿಡ್ತೀವಿ, ನಮಗೆ ಮತ್ತೆ ಹೆಂಗಪ್ಪ ಅಂತಂದು ಯೋಚನೆ ಮಾಡ್ತಾರೆ. ಅಂತರಿಗೆ ಸ್ವಲ್ಪ ಮಾರ್ಗದರ್ಶನ ಆಗುತ್ತಂತ ಮೇಡಮ್ ಅವರೇ. ಹೌದು, ಸಂಘ ಬಿಟ್ಟು ನಮ್ ಮತ್ತೆಲ್ಲೂ ಸಾಲ ಸಿಕ್ಕುದಿಲ್ಲ, ನಾನು ಏನ್ ಮಾಡುದು ಅನ್ನೋರಿಗೆ ಸಂಜೀವನಿ ಸಂಘ ಒಳ್ಳೆ ಮಾರ್ಗದರ್ಶನ ಸರ್. ಸಂಜೀವನಿ ಸಂಘದಲ್ಲಿ ಒಳ್ಳೆ ಅವರೇ ಇದೆ, ಮೋಸ ಇಲ್ಲ, ಏನು ಇಲ್ಲ. ಬ್ಯಾಂಕಿಗೆ ಹಣ ಹೋಗ್ತದೆ, ಬ್ಯಾಂಕಿಂದ ದಾಖಲೆ ತಗೊಳ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು ಇವ್ರು, ಏನು ತೊಂದ್ರೆ ಇಲ್ಲ. ಹಾಗಾಗಿ ನೋಡಿ, ಸಂಜೀವನಿ ಸಂಘದಲ್ಲಿ ಇದ್ರೆ ನಾವೇ ಹೋಗಿ ಹಣ ಕಟ್ಟಿಸ ಬರ್ಬೋದು. ಸಂಜೀವನಿ ಸಂಘದ ಹಣ ನಾವೇ ಬ್ಯಾಂಕಿಗೆ ಕಟ್ಟಬಹುದು. ಇಲ್ಲಿ ಈ ಸಂಘದಲ್ಲಿ ಬ್ಯಾಂಕ್ SKRDP ಬ್ಯಾಂಕ್ ಇದು ಹೊಸದು. ಅದು ಹೊಸ ಬ್ಯಾಂಕ್, ನಮ್ ಇಂಡಿಯಾದಲ್ಲಿ ಇಲ್ಲ ಸರ್ ಅದು. ಅದ್ ನಾವಾಗಿ ಕೇಳಿ ಸಾಲ ತೀರತ್ ಅಂತ ತಿಳ್ಕೊಂಡ್ಮೇಲೆ ಅದು ಚೆಕ್ 2-3 ಸಲ ಚೆಕ್ ಮಾಡಿದ್ಮೇಲೆ ಸಾಲ ತೀರತ್ತಂತೆ ಸುಮ್ಮನೆ ಇರ್ಬೇಕಿಲ್ಲ ಅಂದ್ರೆ ಕಟ್ತಾನೆ ಇರ್ಬೇಕು. ಸಾಲ ತೀರೋದಿಲ್ಲ ಅದು. ಇನ್ನು ಜನಗಳಿಗೆ ಹೇಳೋದ್ ಇಷ್ಟೇ ಮೇಡಮ್ ಅವರೇ, ಇವಾಗ ನಿಮ್ಮ ವಾಯ್ಸ್ ನಮ್ಮ ವಾಯ್ಸ್ ಮುಖಾಂತರ ಅದ್ರಾಗೆ ಇದ್ದು ಹಾಳಾಗ್ ಓದ್ತೀರಾ, ಹೋಗ್ಕೇಳ್ರಿ. ಇಲ್ಲ ಹೊರಗ್ ಬಂದು ಉದ್ಧಾರ ಆಗ್ರಿ ಅಂತಂದ್ ಹೇಳಕ್ಕೆ ಇಷ್ಟಪಡೋದು ಮೇಡಮ್ ಅವರೇ. ಅವ್ರಾಗ ಚೇಂಜ್ ಆಗೋದು ಬಿಡೋದು ಅವ್ರ ಇಷ್ಟ. ಅವ್ರೇ ಬಿಟ್ಟಿದ್ದು ಸರ್. ಇದನ್ನೇನ್ ಹೇಳಕ್ ಹೋದ್ರೆ ನೀವು ಷಡ್ಯಂತ್ರ ನಾವೇನು ಮಾಡಕ್ಕಾಗಲ್ಲ. ಬುಕ್ ತಗದ್ ಲೆಕ್ಕ ನೋಡಿ ಷಡ್ಯಂತ್ರ ಮಾಡ್ಲಿಕ್ಕೆ ನಮ್ಗೇನ್ ಸಿಗ್ತದೆ ಸರ್? ಹೌದೌದು, ನಂಗೆ ಇವತ್ತು ಫಸ್ಟ್ ಕಾಲ್ ಮಾಡಿದ್ದೀರಾ, ನಂಗೆ ಯಾರಂತಾನು ಗೊತ್ತಿಲ್ಲ, ಬಟ್ ನಾನು ಇದ್ದ ವಿಷಯ ಜೊತೆ ಹೇಳಿದ್ದೀನಿ. ಓಕೆ ಮೇಡಮ್ ಅವರೇ, ಇದನ್ನ ಜನರು ತಿಳ್ಸಕ್ ಪ್ರಯತ್ನ ಮಾಡೋದು ಮೇಡಮ್ ಅವರೇ. ಆಯ್ತು, ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್.